ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಸಹಚರರಿಗೆ ಇವತ್ತು ಅವರ ಬೇಲ್ ಭವಿಷ್ಯ ನಿರ್ಧಾರವಾಗುವಂತ ದಿನ ಮತ್ತು ಬಿಗ್ ಡೇ ಇವತ್ತು ನಟ ದರ್ಶನ್ ಮತ್ತು ಅವರ ಸಹಚರರಿಗೆ ಬಹಳ ಪ್ರಮುಖವಾಗಿ ಇವತ್ತು ದರ್ಶನ್ ಆಗಿರಬಹುದು, ದರ್ಶನ್ ಫ್ಯಾನ್ಸ್ ಆಗಿರಬಹುದು, ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ, ನಮಗೆ ಜಾಮೀನು ಸಿಕ್ಕಿಬಿಡ್ಲಿ ಅನ್ನೋ ನಿಟ್ಟಿನಲ್ಲಿ. ಆ ಕ್ಷಣ ಆ ದಿನ ಇವತ್ತು ಬಂದಿದೆ. ಹಾಗಾದ್ರೆ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಜೈಲೇ ಗತಿನ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತು. ಇದರ ಜೊತೆಗೆ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಕೂಡ ಸಿಕ್ಕಾಗಿದೆ. ಅದು ಕೂಡ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ದರ್ಶನ್. ತುರ್ತು ಸರ್ಜರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾರಣವನ್ನ ನೀಡಿ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕ ನಂತರ ಈಗ ಮತ್ತೆ ಅದನ್ನ ವಿಸ್ತರಣೆಯೂ ಕೂಡ ಆಗಿದೆ. ಇದಾದ ನಂತರ ಈಗ ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋ ತೀರ್ಪು ಹೊರಬೀಳುತ್ತೆ. ರೆಗ್ಯುಲರ್ ಬೇಲ್ ಸಂಬಂಧ ದರ್ಶನ್ ಸಲ್ಲಿಸಿರುವಂತಹ ಅರ್ಜಿ, ರೆಗ್ಯುಲರ್ ಬೇಲ್ ಅರ್ಜಿ ಸಂಬಂಧ ತೀರ್ಪು ಪ್ರಕಟ ಆಗುತ್ತೆ ಇವತ್ತು. ಕೆಲವು ಕ್ಷಣಗಳಲ್ಲಿ ತೀರ್ಪು ಪ್ರಕಟಿಸಲಿರೋ ಹೈಕೋರ್ಟ್ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಏಕ ಸದಸ್ಯ ಪೀಠ ತೀರ್ಪನ್ನ ಪ್ರಕಟಿಸಲಿದೆ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ಮಂಡನೆ ಮಾಡಿದ್ರೆ, ಪ್ರಾಸಿಕ್ಯೂಷನ್ ಪರ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸಿದ್ದಾರೆ. ಈಗಾಗಲೇ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ದಾರೆ ಅನಾರೋಗ್ಯ ಕಾರಣವನ್ನ ನೀಡಿ ದರ್ಶನ್. ಈಗ ರೆಗ್ಯುಲರ್ ಬೇಲ್ಗಾಗಿ ಅರ್ಜಿಯನ್ನ ಸಲ್ಲಿಸಿರೋದು, ವಿಚಾರಣೆಯೂ ಕೂಡ ನಡೆದಿದೆ, ವಾದ ಪ್ರತಿವಾದ ಎಲ್ಲವೂ ಕೂಡ ಆಗಿದೆ. ಇವತ್ತು ತೀರ್ಪು ಪ್ರಕಟ ಆಗುತ್ತೆ. ಈ ಕ್ಷಣಕ್ಕಾಗಿ ದರ್ಶನ್ ಮತ್ತು ದರ್ಶನ್ ಫ್ಯಾನ್ಸ್, ದರ್ಶನ್ ಕುಟುಂಬ ಕಾದು ಕೂತಿದೆ. ಕೇವಲ ದರ್ಶನ್ ಮಾತ್ರ ಅಲ್ಲ, ಇನ್ನೂ ಕೆಲವು ಜನ ಆರೋಪಿಗಳು ಇದ್ದಾರೆ. ಆರೋಪಿ ಪವಿತ್ರ ಗೌಡ ಅವರ ಜಾಮೀನು ಭವಿಷ್ಯವು ಕೂಡ ನಿರ್ಧಾರ ಆಗುತ್ತೆ. ಇದರ ಜೊತೆಗೆ ಇನ್ನು ನಾಗರಾಜ್, ಲಕ್ಷ್ಮಣ್, ಜಗದೀಶ್, ಪ್ರದೋಷ್, ಅನುಕುಮಾರ್ ಇವರೆಲ್ಲರ ಜಾಮೀನು ಭವಿಷ್ಯವು ಕೂಡ ಇವತ್ತು ನಿರ್ಧಾರ ಆಗುತ್ತೆ. ಹಾಗಾದ್ರೆ ಏನಾಗಬಹುದು? ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ? ದರ್ಶನ್ ಫ್ಯಾನ್ಸ್ ಇವತ್ತು ದೇವರ ಮೊರೆ ಹೋಗ್ತಾ ಇದ್ದಾರೆ. ದರ್ಶನ್ ಅವರಿಗೆ ಜಾಮೀನು ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅನಾರೋಗ್ಯದ ಕಾರಣವನ್ನ ಮುಂದಿಟ್ಟು ಮಧ್ಯಂತರ ಜಾಮೀನನ್ನ ಪಡೆದುಕೊಳ್ಳುವಲ್ಲಿ ದರ್ಶನ್ ಯಶಸ್ವಿಯಾಗಿದ್ದಾರೆ. ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ದರ್ಶನ್. ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ. ಇದರ ಜೊತೆಗೆ ಕೂರಕ್ಕಾಗ್ತಾ ಇಲ್ಲ, ನಿಲ್ಲಕ್ಕಾಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕಾರಣಗಳನ್ನ ಇಟ್ಟು, ಜೊತೆಗೆ ಅಕಸ್ಮಾತ್ ಆಗಿ ತುರ್ತಾಗಿ ಸರ್ಜರಿ ಆಗದೆ ಹೋದ್ರೆ ದರ್ಶನ್ ಅವರಿಗೆ ಲಕ್ವಾ ಹೊಡೆದು ಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಕಾರಣವನ್ನ ಕೊಟ್ಟು ಅವರಿಗೆ ಮಧ್ಯಂತರ ಜಾಮೀನು ಸಿಗುವ ಹಾಗೆ ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್. ಅದಾದ ನಂತರ ಈಗ ಮಧ್ಯಂತರ ಜಾಮೀನಿನ ಅವಧಿ ಮುಕ್ತಾಯ ಆದ್ರೂ ಕೂಡ ಮತ್ತೆ ಅರ್ಜಿ ವಿಚಾರಣೆಗೆ ಬಂದು ಅದಾದ ನಂತರ ವಿಸ್ತರಣೆ ಆಯಿತು. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ವಿಸ್ತರಣೆ ಮಾಡಿ ಆದೇಶವನ್ನ ಹೊರಡಿಸಿದ್ರು, ಮುಂದಿನ ಆದೇಶದವರೆಗೂ ಅಂತ ಹೇಳಿ. ಇವತ್ತು ರೆಗ್ಯುಲರ್ ಬೇಲ್ ಭವಿಷ್ಯ ತೀರ್ಮಾನ ಆಗುತ್ತೆ. ಇಷ್ಟು ದಿನಗಳ ಕಾಲ ನಾವು ಗಮನಿಸಿದ ಹಾಗೆ ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ನಾವು ಗಮನಿಸಿ, ಬಹಳ ಪ್ರಮುಖವಾಗಿ ಈ ಸಿ.ವಿ. ನಾಗೇಶ್ ಅವರು ಹೇಳಿ ಕೇಳಿ ಕ್ರಿಮಿನಲ್ ಲಾಯರ್ ಮತ್ತು ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ದರ್ಶನ್ ವಿರುದ್ಧ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ರು, ಅದರಲ್ಲಿ ಬಹಳ ಪ್ರಮುಖವಾಗಿ ಯಾವೆಲ್ಲ ಅಂಶಗಳು ಲೋಪದೋಷದಿಂದ ಕೂಡಿದಾವೋ ಅದೆಲ್ಲದರ ಬಗ್ಗೆಯೂ ಕೂಡ ನ್ಯಾಯಾಲಯದ ಮುಂದೆ ಇಡುವಂತ ಅಥವಾ ಎತ್ತಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಸಿ.ವಿ. ನಾಗೇಶ್. ಅಂದ್ರೆ ಈ ಎಲ್ಲ ಲೋಪದೋಷಗಳನ್ನ ನಾವು ಗಮನಿಸ್ತಾ ಇದ್ರೆ ದರ್ಶನ್ ಅವರನ್ನ ಈ ಕೇಸ್ನಲ್ಲಿ ಫಿಕ್ಸ್ ಮಾಡಬಿಡ್ಬೇಕು ಅಂತ ಹೇಳಿ ಪೊಲೀಸ್ನವರು ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ವಾದವನ್ನ ಮಂಡಿಸ್ತಾರೆ ಮತ್ತು ಪ್ರಬಲವಾಗಿ ಪೊಲೀಸರ ಮೇಲೆ ನೇರವಾಗಿ ಆರೋಪಗಳನ್ನು ಕೂಡ ಮಾಡಿದ್ರು ಸಿ.ವಿ. ನಾಗೇಶ್ ಅವರು. ಏನು ಪವಿತ್ರ ಗೌಡಗೂ ಇವತ್ತು ಸಿಕ್ಕೇ ಬಿಡುತ್ತಾ ಹಾಗಾದ್ರೆ ಜಾಮೀನು? ಪವಿತ್ರ ಗೌಡ ಜಾಮೀನು ಅರ್ಜಿ ತೀರ್ಪು ಪ್ರಕಟ ಆಗುತ್ತೆ ಇವತ್ತು. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ಅರ್ಜಿ ತೀರ್ಪು ಬರುತ್ತೆ. ತೀರ್ಪು ಪ್ರಕಟಿಸಲಿರೋ ಕರ್ನಾಟಕ ಹೈಕೋರ್ಟ್ ಆರೋಪಿಗಳಾದ ಲಕ್ಷ್ಮಣ್, ನಾಗರಾಜು, ಅನುಕುಮಾರ್, ಜಗದೀಶ್, ಪ್ರದೋಷ್ ಇವರ ಈ 7 ಜನ ಆರೋಪಿಗಳ ಜಾಮೀನು ಅರ್ಜಿ ತೀರ್ಪು ಪ್ರಕಟ ಆಗುತ್ತೆ. ಪವಿತ್ರ ಗೌಡ ಈ ಪ್ರಕರಣದ A1 ಆರೋಪಿ, ದರ್ಶನ್ ಈ ಪ್ರಕರಣದ A2 ಆರೋಪಿ. ಇವರಿಬ್ಬರ ತೀರ್ಪು ಏನಾಗುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಕಾದು ಕೂತಿದ್ದಾರೆ. ಇನ್ನುಳಿದಂತ 5 ಜನ ಇದಾರಲ್ಲ, ಅವರ ಬೇಲ್ಗಾಗಿ ಅವರ ಕುಟುಂಬಸ್ಥರು ಮಾತ್ರ ಕಾಯ್ತಾ ಇದ್ದಾರೆ.
ಯಾಕೆ ಅಂತ ಹೇಳಿದ್ರೆ ಅವ್ರು ಯಾರಿಗೂ ಗೊತ್ತಿಲ್ಲ, ಬಾಸ್ನ ಸ್ನೇಹಿತರು ಅಷ್ಟೇ ಅವರು. ಇನ್ನು ಬಾಸ್ನ ಬಳಗ ಇದೆಯಲ್ಲ ಫ್ಯಾನ್ಸ್, ಬಾಸ್ಗೆ ಯಾವಾಗ ಜಾಮೀನು ಸಿಗುತ್ತೆ ಅಂತ ಹೇಳಿ ಕಾದು ಕೂತಿದ್ದಾರೆ ಈಗ. ಹಾಗಾಗಿ ದರ್ಶನ್ ಅವರ ಪರವಾಗಿ ಸಿ.ವಿ. ನಾಗೇಶ್ ಅವರಂತೂ ಪ್ರಬಲವಾಗಿ ವಾದವನ್ನ ಮಾಡಿದ್ದಾರೆ ಮತ್ತು ಪೊಲೀಸರ ಮೇಲೆ ನೇರವಾಗಿ ಆರೋಪಗಳನ್ನ ಮಾಡಿದ್ದಾರೆ ಮತ್ತು ಪ್ರಬಲವಾಗಿ ವಾದವನ್ನ ಮಂಡಿಸಿದ್ದಾರೆ. ಇದರ ಜೊತೆಗೆ ಸಿ.ವಿ.ನ ಏನು ಪ್ರಾಸಿಕ್ಯೂಷನ್ ಪರ ವಕೀಲರು ಇದಾರಲ್ಲ, ಅವರು ಕೂಡ ಅಷ್ಟೇ, ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಸಿ.ವಿ. ನಾಗೇಶ್ ಅವರ ಪ್ರತಿಯೊಂದು ಪ್ರಶ್ನೆಗೂ ಸ್ಪಷ್ಟವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಮತ್ತು ನ್ಯಾಯಮೂರ್ತಿಗಳ ಮುಂದೆ ಇಂಥವರಿಗೆ ಜಾಮೀನು ನೀಡಬಾರದು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಕೂಡ ಮಾಡ್ತಿದ್ದಾರೆ. ಹಾಗಾಗಿ ವಾದ ಪ್ರತಿವಾದ ಆಲಿಸಿರುವಂತಹ ನ್ಯಾಯಾಧೀಶರು ಇವತ್ತಿಗೆ ಏನು ಅವಧಿಯನ್ನ ಕಾಯ್ದಿರಿಸಿದ್ರು, ತೀರ್ಪನ್ನ ಕಾಯ್ದಿರಿಸಿದ್ರು. ಹಾಗಾಗಿ ಈ ಕ್ಷಣಕ್ಕೋಸ್ಕರ ದರ್ಶನ್ ಮತ್ತು ಸಹಚರರು, ದರ್ಶನ್ ಅವರ ಅಭಿಮಾನಿಗಳು ಕಾದು ಕೂತಿದ್ರು. ಇನ್ನೇನು ಕೆಲವು ಕ್ಷಣಗಳಲ್ಲಿ ತೀರ್ಪು ಪ್ರಕಟ ಆಗುತ್ತೆ. ಹಾಗಾದ್ರೆ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿಬಿಡುತ್ತಾ? ಇವತ್ತು ಬೇಲ್ ಹೋದ್ರೆ ಏನ್ ಕತೆ? ಬೇಲ್ ಸಿಗಲಿಲ್ಲ ಅಂತ ಅಂದ್ರೆ ನಿಜಕ್ಕೂ ದರ್ಶನ್ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ದರ್ಶನ್ ಅವರ ಅಭಿಮಾನಿಗಳು ಈಗಾಗಲೇ ದೇವಸ್ಥಾನದ ಮೊರೆ ಹೋಗ್ತಾ ಇದ್ದಾರೆ. ನಮ್ಮ ಬಾಸ್ಗೆ ಇವತ್ತು ಜಾಮೀನು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಪೂಜೆಗಳನ್ನು ಮಾಡಿಸ್ತಾ ಇದ್ದಾರೆ ದರ್ಶನ್ ಅವರ ಅಭಿಮಾನಿಗಳು. ಆದ್ರೆ ಇವತ್ತು ನ್ಯಾಯಮೂರ್ತಿಗಳು ಯಾವ ರೀತಿಯಾದಂತಹ ತೀರ್ಪನ್ನ ಪ್ರಕಟ ಮಾಡ್ತಾರೆ? ಹಾಗಾದ್ರೆ ಏನು ದರ್ಶನ್ ಜಾಮೀನು ಅರ್ಜಿ ವಜಾಗೊಂಡ್ರೆ ಏನು ರೆಗ್ಯುಲರ್ ಬೇಲ್ ಇದ್ರೆ ಮತ್ತೆ ಅರೆಸ್ಟ್ ಆಗ್ತಾರಾ ದರ್ಶನ್? ಆರೋಪಿ ನಂಬರ್ 2 ದರ್ಶನ್ ಮುಂದಿರುವಂತಹ ಆಪ್ಷನ್ಗಳೇನು ಮುಂದೆ? ಈ ಎಲ್ಲಾ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತವೆ. ದರ್ಶನ್ ಅವರಿಗೆ ಇವತ್ತು ಬೇಲ್ ಸಿಗದೆ ಹೋದ್ರೆ ಮುಂದೇನು? ದರ್ಶನ್ ಅರೆಸ್ಟ್ ಆಗ್ತಾರಾ? ದರ್ಶನ್ ಅವರ ಮುಂದಿರುವಂತಹ ಆಪ್ಷನ್ಗಳೇನು? ಅರ್ಜಿ ವಜಾಗೊಂಡ್ರೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಬಹುದು. ಇವತ್ತು ಅರ್ಜಿ ಏನಾದ್ರೂ ವಜಾಗೊಂಡ್ರೆ ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಕೋರ್ಟ್ಗೆ ಮರುಪರಿಶೀಲಿಸಲು ಮೇಲ್ಮನವಿಗೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲು ದರ್ಶನ್ಗೆ ಅವಕಾಶ ಇದೆ. ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ದರ್ಶನ್ಗೆ ಅವಕಾಶವೂ ಕೂಡ ಇದೆ. ಆದ್ರೆ ಇನ್ನೊಂದು ವಿಚಾರ ನಾವು ಗಮನಿಸಲೇಬೇಕು. ರಾಜ್ಯ ಸರ್ಕಾರವೂ ಕೂಡ ಈ ಪ್ರಕರಣಕ್ಕೆ ಎಂಟಿದೆ. ದರ್ಶನ್ ಅವರಿಗೆ ಕೊಟ್ಟಂತ ಮಧ್ಯಂತರ ಜಾಮೀನನ್ನೇ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿತ್ತು ಸುಪ್ರೀಂ ಕೋರ್ಟ್ಗೆ. ಈ ಹೈಕೋರ್ಟ್ ತೀರ್ಮಾನದ ನಂತರ ಅಥವಾ ಹೈಕೋರ್ಟ್ ತೀರ್ಪಿನ ನಂತರ ಸುಪ್ರೀಂ ಕೋರ್ಟ್ ನಲ್ಲಿ ಆ ವಿಚಾರಣೆಯೂ ಕೂಡ ನಡೆಯುತ್ತೆ. ರಾಜ್ಯ ಸರ್ಕಾರ ಏನು ಅರ್ಜಿಯನ್ನ ಸಲ್ಲಿಸಿದೆಯೋ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಿಚಾರಣೆ ನಡೆಯುತ್ತೆ. ಅದಕ್ಕಿಂತ ಮೊದಲು ಇವತ್ತು ಯಾವ ರೀತಿಯಾದಂತಹ ತೀರ್ಪು ಬರುತ್ತೆ ಅನ್ನೋದೇ ಬಹಳಷ್ಟು ಕುತೂಹಲ ಇದೆ. ದರ್ಶನ್ ಅವರ ಪರವಾಗಿ ಸಿ.ವಿ. ನಾಗೇಶ್ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡಿದ್ದಾರೆ. ಇತ್ತ ಪ್ರಾಸಿಕ್ಯೂಷನ್ ಪರ ವಕೀಲ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಕೂಡ ಪ್ರಬಲವಾಗಿ ವಾದವನ್ನ ಮಂಡಿಸಿದ್ದಾರೆ. ಜೊತೆಗೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಗಾಗಿನೇ ಸಿಕ್ಕಾಪಟ್ಟೆ ಕುತೂಹಲ ಇದೆ ಇವತ್ತು ದರ್ಶನ್ ಅವರ ಬೇಲ್ ಭವಿಷ್ಯ ಏನಾಗುತ್ತೆ ಅಂತ ಹೇಳಿ. ಕೇವಲ ದರ್ಶನ್ ಮಾತ್ರ ಅಲ್ಲ, ಇನ್ನು 6 ಜನ ಆರೋಪಿಗಳು ಕೂಡ ಇದ್ದಾರೆ. A1 ಪವಿತ್ರ ಗೌಡ ಅವರ ಬೇಲ್ ತೀರ್ಪು ಇವತ್ತು ಪ್ರಕಟ ಆಗುತ್ತೆ. ಇವರ ಜೊತೆಗೆ ಏನಿದ್ರಲ್ಲ ಸಹಚರರು ನಾಗರಾಜ್, ಲಕ್ಷ್ಮಣ್, ಜಗದೀಶ್, ಪ್ರದೋಷ್ ಮತ್ತು ಅನುಕುಮಾರ್, ಇವರ ಬೇಲ್ ತೀರ್ಪು ಕೂಡ ಇವತ್ತು ಪ್ರಕಟ ಆಗುತ್ತೆ. ಈ 6 ಜನ ಈ ಪ್ರಕರಣದಲ್ಲಿ ಇವರ ಪಾತ್ರ ಏನು ಅನ್ನೋ ನಿಟ್ಟಿನಲ್ಲಿ ವಕೀಲರು ನ್ಯಾಯಮೂರ್ತಿಗಳ ಮುಂದೆ ತಿಳಿಸಿದ್ದಾರೆ. ಬಹಳ ಪ್ರಮುಖವಾಗಿ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ನ್ಯಾಯಮೂರ್ತಿಗಳ ಮುಂದೆ ಈ 6 ಜನರ ಪಾತ್ರ ಈ ಪ್ರಕರಣದಲ್ಲಿ ಏನು, ಯಾವ ರೀತಿಯಾಗಿತ್ತು ಅನ್ನೋದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ವಾದ ಪ್ರತಿವಾದವನ್ನ ಆಲಿಸಿರುವಂತ ನ್ಯಾಯಮೂರ್ತಿ ವಿಶ್ವದೀಪ್ ಶೆಟ್ಟಿ ಅವರು ಇವತ್ತು ತೀರ್ಪನ್ನ ಪ್ರಕಟ ಮಾಡಲಿದ್ದಾರೆ.